ಚಂದಾಪುರದಲ್ಲಿ 44 ವರ್ಷ ಶಾಲೆಯಲ್ಲಿ ಕೆಲಸ ಮಾಡಿದೆ. ಆದ್ದರಿಂದ ಈ ಪ್ರದೇಶ, ಈ ಜಾಗ ಅಂತಂದರೆ ನನಗೆ ಚಂದ, ಬದುಕು ಕೊಟ್ಟಿದ್ದು ಇದು. ಊರು ತುಂಬ ಬೆಳೀತಾ ಇದೆ. ನಾನು ಸೇರಿದಾಗೂ ಈಗೂ ಅಜಗಜಾಂತರ. ಊರು ಬೆಳೀತಾ ಹೋದರೆ ಅಲ್ಲಿ ಏನು ನಾಗರಿಕ ಸೌಲಭ್ಯಗಳೆಲ್ಲ ಜಾಸ್ತಿ ಆಗಬೇಕಾಗುತ್ತೆ. ಅದರಲ್ಲಿ ಬಹಳ ಮುಖ್ಯವಾಗಿರೋದು ಅಂತಂದರೆ ಈ ಆರೋಗ್ಯ ಸೇವೆ. ಯಾಕೆ ಇದು ಬಹಳ ಮುಖ್ಯವಾದದ್ದು? ಬಹುಶಃ 30 ವರ್ಷಗಳ ಹಿಂದೆ ಕೇಳಿದರೆ ನಾನು ಇದು ಬಹಳ ಮುಖ್ಯ ಅಂತ ಹೇಳ್ತಿದ್ನೋ ಇಲ್ವೋ. ಶಾಲೆ ಭಾಳ ಮುಖ್ಯ ಅಂತ ಹೇಳ್ತಿದ್ದೆ, ಯಾಕೆಂದರೆ ನಾನು ಶಾಲೆಯಲ್ಲಿದ್ದೆ. ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ, ಆರೋಗ್ಯ ಅನ್ನೋದಿದೆಯಲ್ಲ, ಇದು ಬಹಳ ಮುಖ್ಯ ಅಂತ. ಉಪ್ಪಿಗಿಂತ ಬಂಧು ಇಲ್ಲ, ತಾಯಿಗಿಂತ ರುಚಿ ಇಲ್ಲ ಅಂತಾರೆ. ಹಾಗೆ ಆರೋಗ್ಯಕ್ಕಿಂತ ಸುಖ ಇಲ್ಲ, ಆರೋಗ್ಯಕ್ಕಿಂತ ಭಾಗ್ಯ ಇಲ್ಲ. ನಿಜವಾಗ್ಲೂ ವಯಸ್ಸಾಗ್ತಾ ಆಗ್ತಾ ನನಗೆ ಅನುಭವ ಆಗ್ತಾ ಇದೆ. ಸೊ ಹಾಗಾಗಿ ಬೆಳೀತಾ ಇರೋ ಊರಿಗೆ ಈ ಸೌಲಭ್ಯಗಳು ಬೆಳಿಬೇಕಾಗತ್ತೆ. ಇಲ್ಲಿ ನನಗೆ ಗೊತ್ತಿರೋ ಹಾಗೆ ಒಂದು 5-6 ನರ್ಸಿಂಗ್ ಹೋಮ್ಗಳು, ಎಲ್ಲ ಆಲೋಪತಿ ಮೆಡಿಸಿನ್ದು, ಡಯಾಗ್ನೋಸ್ಟಿಕ್ ಸೆಂಟರ್ಗಳು, ಕ್ಲಿನಿಕ್ಗಳು ಎಲ್ಲ ಇತ್ತು. ಆಯುರ್ವೇದದ್ದು ನನಗೆ ಗೊತ್ತಿರೋ ಹಾಗೆ ಇಲ್ಲಿ ಇಲ್ಲ ಅಂತ ನನಗೆ ಅನಿಸಿಕೆ. ಇದೇನಮ್ಮ? ಹಾಂ, ಕರ್ಮಗಳಿದೆ. ಸೊ ನಮ್ಮ ಹಳೆ ವಿದ್ಯಾರ್ಥಿ ಸುಷ್ಮಾ ಆಯುರ್ವೇದವನ್ನು ಓದಿ, ಭಾರತೀಯ ಪದ್ಧತಿ, ವೈದ್ಯ ಪದ್ಧತಿ ಇದನ್ನು ಓದಿ ಅದರಲ್ಲಿ ಸ್ನಾತಕೋತ್ತರ MD ಮಾಡಿ, ಸ್ವಂತ ಊರನ್ನು ಬಿಡದೆ, ಸ್ವಂತ ಸ್ಥಳವನ್ನು ಬಿಡದೆ ಇಲ್ಲಿ ಬಂದು ಒಂದು ಔಷಧಾಲಯವನ್ನು, ಒಂದು ವೈದ್ಯೋಪಚಾರ ಒಂದು ಜಾಗವನ್ನು, ಸ್ಥಳವನ್ನು ತೆಗೆದಿರೋದು ತುಂಬ ಸಂತೋಷ ಆಗ್ತಾಯಿದೆ ನನಗೆ. ನಾನಾ ಜನಕ್ಕೆ ಬಾಡಿ, ನಮ್ಮ ದೇಹ ಇದೆಯಲ್ಲ, ಇದು ಒಂದೊಂದು ರೀತಿಯಾಗಿ ಸ್ಪಂದಿಸುತ್ತೆ. ಒಂದೇ ಔಷಧಿಗೆ ಒಬ್ಬೊಬ್ಬರ ದೇಹ ಒಂದೊಂದು ಥರ ಸ್ಪಂದಿಸುತ್ತೆ. ಕೆಲವರಿಗೆ ಈ ಆಲೋಪತಿನಲ್ಲಿ ವಾಸಿಯಾಗಿರೋದು ಆಯುರ್ವೇದದಲ್ಲಿ ವಾಸಿಯಾಗಿದೆ, ಕೆಲವರಿಗೆ ಹೋಮಿಯೋಪತಿನಲ್ಲಿ ವಾಸಿಯಾಗಿದೆ. ಇವೆಲ್ಲವನ್ನು ನಾನು ಕೇಳಿದ್ದೀನಿ, ನೋಡಿದ್ದೀನಿ. ಹಾಗಾಗಿ ವಿವಿಧ ರೀತಿಯ ವೈದ್ಯ ಪ್ರಕಾರಗಳು ಇರೋದು ಬಹಳ ಒಳ್ಳೆಯದು. ಆ ದೃಷ್ಟಿನಲ್ಲಿ ಸುಷ್ಮಾಗೆ ನನ್ನ ಅಭಿನಂದನೆಗಳು ಮತ್ತು ಶುಭಾಶಯಗಳು ಎರಡೂ ಕೂಡ. ದೇವರ ಆಕೆಗೆ ಒಳ್ಳೇದು ಮಾಡಲಿ, ಆಕೆಗೆ ಒಳ್ಳೆಯದಾಗಲಿ, ಆಕೆಯಿಂದ ಜನರಿಗೂ ಸಹ. ನಮ್ಮ ಮನೆಯಲ್ಲಿ ನನ್ನ ಮಗ, ಸೊಸೆ, ತಂಗೀರು ಎಲ್ಲರೂ ಸಹ ಆಲೋಪತಿ ಮೆಡಿಸಿನವರು, MBBS MD ಡಾಕ್ಟ್ರುಗಳು ಅವರು, ಆಲೋಪತಿ ಮೆಡಿಸಿನ್ಸು. ಸೊ ನನಗೆ ತಿಳಿದ ಹಾಗೆ, ನಾನಿವಾಗ ನನಗೆ ಸ್ವಲ್ಪ ಇದಿದೆ, ರುಮಟಾಯ್ಡ್ ಆರ್ಥ್ರೈಟಿಸ್ ಇದೆ. ಇಟ್ ಈಸ್ ಇನ್ಕ್ಯೂರಬಲ್ ಅಂತ ಹೇಳಿದ್ದಾರೆ. ಹೌದಾ? ಗೊತ್ತಿಲ್ಲ. ಕೈಲೇನಾದರೂ ಕ್ಯೂರ್ ಆಗೋ ಹಾಗಿದೆ, ನನಗೆ ತುಂಬ ಸಂತೋಷ. ಇಟ್ ಕ್ಯಾನ್ ಬಿ ಮೇಂಟೈನ್ಡ್ ಬಟ್ ಕೆನಾಟ್ ಬಿ ಕ್ಯೂರ್ ಕಂಪ್ಲೀಟ್ಲಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ನನಗೆ ಡಾಕ್ಟರ್ಸು ಅಲೋಪತಿನಲ್ಲಿ. ಸೊ ಒಂದು 2-3 ತಿಂಗಳು ನಾನು ಆಯುರ್ವೇದನ ತೆಗೆದುಕೊಂಡು ಟ್ರೈ ಮಾಡಿ ನೋಡಿದೆ. ಮನೇಲಿ ನನ್ನ ಮಕ್ಕಳು ಕೇಳ್ತಾರೆ, ನಮ್ಮನ್ನು ಯಾಕೆ ಓದಿಸ್ದೆ ಅಂತ ಹೇಳ್ಬಿಟ್ಟು. ಸೊ ಏನು ಮಾಡ್ತೀನಿ, ಇವರ ಕೆಲವು ಕಷಾಯಗಳ ಜೊತೆಗೆ ಇಂಗ್ಲೀಷ್ ಮೆಡಿಸಿನ್ಸನ್ನು ತೆಗೆದುಕೋತಾ ಇದ್ದೀನಿ. ಅದರಲ್ಲಿ ಒಂದು ನನಗೆ ತಿಳಿದ ಹಾಗೆ ಸುಷ್ಮಾ ತುಂಬ ತೂಕವಾಗಿ ವಿವರಿಸಿದ್ಲು. ನಮ್ಮದು ಹೆಚ್ಚು ಅಂತ ಹೇಳಲಿಲ್ಲ. ನಂಗೆ ಅದು ತುಂಬ ಸಂತೋಷ ಆಯಿತು. ಬ್ಯಾಲೆನ್ಸ್ಡ್ ಮೈಂಡ್ ಅಂತ ಹೇಳ್ತೀವಿ. ಈ ಬ್ಯಾಲೆನ್ಸ್ಡ್ ಮೈಂಡ್ ಅಂತಂದರೆ ಏನು ಅಂತಂದರೆ, ಯಾವಾಗಲೂ ನಮ್ಮನ್ನು ನಾವು ಹೆಚ್ಚು ಮಾಡಿಕೊಳ್ಳದೆ ಎಲ್ಲವನ್ನ ಸಮಾನವಾಗಿ ನೋಡೋದಿದೆಯಲ್ಲ, ಇದು ಭಾಳ ಇಂಪಾರ್ಟೆಂಟು. ದಟ್ ಈಸ್ ಮೆಚ್ಯೂರ್ಡ್ ಮೈಂಡ್. ತುಂಬ ಪಕ್ವ ಆಗಿದೆಯಮ್ಮ ನಿಮ್ಮ ಮನಸ್ಸು. ವಯಸ್ಸು ಚಿಕ್ಕದಾದರೂ ಮನಸ್ಸು ಪಕ್ವ ಆಗಿದೆ. ತುಂಬ ಸಂತೋಷ. ಸಂತೋಷ. ಅಲ್ಲಿ ಮೆಡಿಸಿನ್ಸ್ನಲ್ಲಿ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಸೈಡ್ ಎಫೆಕ್ಟ್ಸ್ ಆರ್ ನೋನ್ ಆ್ಯಂಡ್ ಅವು ಹೇಳಿರ್ತಾರೆ ಅವರು, ಇಂಥದೇ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಿ ಬೇಕಾದ್ರೂ ನಾವು ತಿಳ್ಕೊಬೋದು. ಆಯುರ್ವೇದ ಮೆಡಿಸಿನ್ಸ್ನಲ್ಲಿ ಬಹುಶಃ ಸೈಡ್ ಎಫೆಕ್ಟ್ಸ್ಗಳು ಸಸ್ಯಮೂಲ ಆಗಿರೋದ್ರಿಂದ ಇರೋದಿಲ್ಲ ಅಂತ ಹೇಳ್ತಾರೆ. 90% ಸತ್ಯ ಇರಬಹುದು ನನ್ನ ಅನುಭವಕ್ಕೆ ಬಂದ ಹಾಗೆ. ಯಾಕೆಂದರೆ ಇದರಲ್ಲಿ ಯಾವುದೂ ಕೃತಕವಾದಂಥ ರಾಸಾಯನಿಕಗಳನ್ನು ಬಳಸೋಲ್ಲ. ನಾರು, ಬೇರು ಈ ಥರ ಸಸ್ಯಮೂಲದ ವಸ್ತುಗಳನ್ನೇ ಬಳಸೋದ್ರಿಂದ ಬಹುಶಃ ನನಗನ್ನಿಸಿದ ಹಾಗೆ ಕನಿಷ್ಠ ಪಕ್ಷ ರೋಗ ಎಷ್ಟು ಮಟ್ಟಿಗೆ ಗುಣ ಆಗಲಿ, ಸೈಡ್ ಎಫೆಕ್ಟ್ಸ್ ಅಂತೂ ಇರೋದಿಲ್ಲ. ಇವಾಗ ನಾನು ಫಾರ್ ಎಕ್ಸಾಂಪಲ್ಲು ಒಂದು ಕೀಲು ನೋವಿಗೆ ಒಂದು ತೆಗೆದುಕೊತಾ ಇದ್ದೀನಿ, ಅದರ ಎಫೆಕ್ಟ್ನ ಕಡಿಮೆ ಮಾಡೋದಕ್ಕೆ 2 ಮಾತ್ರೆಗಳನ್ನ ಕೊಡ್ತಾ ಇದ್ದಾರೆ. ಸೊ ಅದರದ್ದು ಸೈಡ್ ಎಫೆಕ್ಟ್ಸ್ನ ಕಡಿಮೆ ಮಾಡೋದಕ್ಕೆ ಮತ್ತೆರಡು ಕೊಡ್ತಾ ಇದ್ದಾರೆ. ಈ ಒಂದು ಇದು ಬಹುಶಃ ಆಯುರ್ವೇದದಲ್ಲಿ ಇರೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕುಡಿದು ಪಂಚಕರ್ಮ ಟ್ರೈ ಮಾಡಿದ್ದೀನಿ, ಮತ್ತು ಕೆಲವು ಕಷಾಯಗಳನ್ನು ಬೆಳಗ್ಗೆ ಹೊತ್ತಿಗಳು ತೆಗೆದುಕೊತಾ ಇದ್ದೀನಿ. ಎಂಥದ್ದು ಬೇಗ ಆಗಬಾರ್ದು, ಎಂಥದ್ದು ರಸನಾದಿ ಇದ್ದೀನಿ. ಸೊ ನಾನು ತೆಗೆದುಕೊತಾ ಇದ್ದೀನಿ ರಸನಾದಿ ಕಷಾಯ.
ಯೋಗಿರಾಜ ಅಂತಲೋ ಏನೋ. ಅಂದ್ರೆ ಈ ಮೆಡಿಸಿನ್ ಅವ್ರು ಹೇಳ್ತಿರೋದು ಓನ್ಲಿ ಪೇಷಂಟ್ ಸ್ಪೆಸಿಫಿಕ್, ಇದು ಜನರಲೈಸ್ಡ್ ಅಲ್ಲ. ಸೊ ಅದನ್ನ ನನ್ನ ಹೆಸರು ಡಾಕ್ಟರ್ ಸುಷ್ಮಾ ರೆಡ್ಡಿ, ನಾನು ಆಯುರ್ವೇದ ಫಿಸಿಷಿಯನ್. ನಾವು ಇಲ್ಲಿಗ ಚಂದಾಪುರದಲ್ಲಿ ಇಲ್ಲಿ ಸ್ವಾಮಿ ವಿವೇಕಾನಂದ ಸ್ಕೂಲ್ ಪಕ್ಕ ಇಂದು ಆಯುರ್ವೇದ ಹೆಲ್ತ್ ಕೇರ್ ಅನ್ನೋ ಹೆಸರಲ್ಲಿ ನಾವು ಕ್ಲಿನಿಕ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನಾಳೆಯಿಂದ ಎಲ್ರಿಗೂ ನಿಮ್ಮ ಸೇವೆಯಲ್ಲಿ ಲಭ್ಯ ಇದೆ. ಇದನ್ನ ಇನಾಗ್ರೇಷನ್ ಮಾಡಿದ ನಮ್ಮ ಅಡ್ಮಿನಿಸ್ಟ್ರೇಟರ್ಸ್ ಆದ ಸರಸ್ವತ ಮೇಡಮ್ಗೂ ಮತ್ತು ಕೃಷ್ಣರಾಜ್ ಸರ್ ಇವರಿಬ್ಬರಿಗೂ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ. ಸೊ ಇದೆಲ್ಲ ಆದಮೇಲೆ ತುಂಬ ಜನಕ್ಕೆ ಆಯುರ್ವೇದ ಅಂದರೆ ಏನು ಅಂತಾನೆ ತುಂಬ ಇದು ಸಂಶಯ ಇದೆ, ಏನು ಅಂತ ಗೊತ್ತಿಲ್ಲ. ಸೊ ಆಯುರ್ವೇದ ಅನ್ನೋ ಪದದಲ್ಲಿ 2 ಪದ ಇದೆ, ಆಯು ಮತ್ತು ವೇದ ಅಂತ 2 ಪದ ಇದೆ. ಆಯು ಅಂದರೆ ನಮ್ಮ ಜೀವನ ಶೈಲಿ, ಅಂದರೆ ಹೇಗೆ ಜೀವಿಸ್ಬೇಕು, ಆರೋಗ್ಯವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದನ್ನ ಆಯು ಅಂತ ಕರಿತೀವಿ. ವೇದ ಅಂದರೆ ಅದರದ್ದು ಹೇಗೆ ಅಂದರೆ ಆ ನಾಲೆಡ್ಜ್ ಸಿಸ್ಟಮ್ನ ನಾವು ವೇದ ಅಂತ ಕರಿತೀವಿ. ಸೊ ನೀವು ಹೇಗೆ ಆರೋಗ್ಯಕರವಾಗಿ ಜೀವಿಸ್ಬೇಕು ಅಂತ ಹೇಳ್ಕೊಡೋ ಒಂದು ಸೈನ್ಸ್ನೇ ಆಯುರ್ವೇದ ಅಂತ ಕರಿತೀವಿ. ಇಲ್ಲ ಆ್ಯಕ್ಚುಲಿ ನಾವು ಟ್ರೀಟ್ಮೆಂಟ್ ಅಂದರೆ ನಾಟ್ ಓನ್ಲಿ ಫಾರ್ ಇವ್ರಿಗೆ ಮಾತ್ರ ಅಲ್ಲ, ರೋಗಿಗಳಿಗೆ ಮಾತ್ರ ಅಂತಲ್ಲ. ಈಗ ಸ್ವಸ್ಥ ಯಾರು ಇರ್ತಾರಲ್ವ ಅವ್ರಿಗೂ ಸಹ ಅವ್ರ ಸ್ವಸ್ಥತೆನ ಮೇಂಟೈನ್ ಮಾಡಬೇಕಾದ್ರೆ ಬೇಕಾಗತ್ತೆ. ಸೊ ಇಲ್ಲಿ ಅದಕ್ಕೂ ಸಹ ಅವಕಾಶ ಇದೆ, ನಮ್ಮ ಕ್ಲಿನಿಕಲ್ ಆಗಲಿ ಅಥವಾ ಆಯುರ್ವೇದ ಸಿಸ್ಟಮ್ ಎಲ್ಲೇ ಆಗಲಿ ಅದಕ್ಕೊಂದು ಅವಕಾಶ ಇದೆ. ಸೊ ರೋಗ ಅನ್ನೋದಕ್ಕೆ ಇಲ್ಲಿ ಅಂದರೆ ಇಂದು ಆಯುರ್ವೇದ ಹೆಲ್ತ್ ಕೇರಲ್ಲಿ ಯೂಶಲಿ 2 ಥರ ಥೆರಪೀಸ್ ಆಗುತ್ತೆ. ಒಂದು ಮೆಡಿಸಿನ್ ಮೂಲಕ, ಇನ್ನೊಂದು ಪಂಚಕರ್ಮದ ಮೂಲಕ. ಸೊ ಮೆಡಿಸಿನ್ ನಾರ್ಮಲ್ ಆಗಿ ಕಷಾಯ, ಚೂರ್ಣ, ಟ್ಯಾಬ್ಲೆಟ್, ಸಿರಪ್ ಮತ್ತು ಡಿಫ್ರೆಂಟ್ ಫಾರ್ಮ್ಸಲ್ಲಿ ಇರುತ್ತೆ. ಮತ್ತು ಪಂಚಕರ್ಮ ಥೆರಪೀಸ್ ಬಂದು ವಮನ, ವಿರೇಚನ, ನಸ್ಯ, ಬಸ್ತಿ ಎಕ್ಸೆಟ್ರಾ ಅನ್ನೋ ಇದರಲ್ಲಿ ಬರುತ್ತೆ. ಸೊ ಈಗ ಏನೇ ಮಾಹಿತಿ ಬೇಕಾದರೂ ನಿಮಗೆ ಇಂದು ಆಯುರ್ವೇದ ಹೆಲ್ತ್ ಕೇರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಈಗ ಚಂದಾಪುರದಲ್ಲಿ ನಿಮ್ಗೆ ಲಭ್ಯ. ಸೊ ಧನ್ಯವಾದ. ಎಲ್ಲ ಸಿಸ್ಟಮ್ಗೂ ತಂದೆ ಆದಂಥ ಬೆನಿಫಿಟ್ಸ್ ಮತ್ತು ಮೀನ್ಸ್ ಕಾನ್ಸ್ ಮತ್ತು ಇದಿರುತ್ತೆ, ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಅಲೋಪತಿ ಸಿಸ್ಟಮಲ್ಲಿ ಕೆಲವು ಎಮರ್ಜೆನ್ಸಿ ಮೆಡಿಸಿನ್ಸ್ ಆಗಲಿ ವಾಟ್ ಎವರ್ ಇಟ್ ಮೇ ಬಿ ಬೇಕಾಗುತ್ತೆ. ಆಯುರ್ವೇದದಲ್ಲಿ ನಮಗೆ ಕ್ರಾನಿಕ್ ಡಿಸಾರ್ಡರ್ಸ್ ಆಗಲಿ ಸರ್ಟೆನ್ ಎಮರ್ಜೆನ್ಸಿ ಡಿಸಾರ್ಡರ್ಸ್ ಆಗಲಿ ಇದಾಗುತ್ತೆ. ಸೊ ಎವ್ರಿ ಸಿಸ್ಟಮ್ ಆಸ್ ದೇರ್ ಓನ್ ಇಂಪಾರ್ಟೆನ್ಸ್ ಅಷ್ಟೇ. ಸೊ ಯಾವುದು ಹೆಚ್ಚಲ್ಲ ಅಥವಾ ಕಡಿಮೆ ಅನ್ನೋದು ಏನೂ ಇಲ್ಲ. ಸೊ ಡಿಫ್ರೆಂಟ್ ಸಿಸ್ಟಮ್ಸ್, ಡಿಫ್ರೆಂಟ್ ಅಪ್ರೋಚ್. ರೇಟಲ್ಲಿ ಆಸ್ ಫಾರ್ ಎಸ್ ಮೈ ನಾಲೆಡ್ಜ್ ಇಸ್ ಕನ್ಸರ್ನ್, ನನಗೆ ಇಂಗ್ಲೀಷ್ ಮೆಡಿಸಿನ್ಸ್ ಕಾಸ್ಟಲ್ಲಿ ಸ್ವಲ್ಪ ಕಂಪೇರ್ ಟು ಆಯುರ್ವೇದ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ. ಆಯುರ್ವೇದ ಮೆಡಿಸಿನ್ಸ್ದು ಪ್ರಾಸೆಸಿಂಗ್ ಆಫ್ ಮೆಡಿಸಿನ್ ತುಂಬ ಅಂದರೆ ಲೈಕ್ ಪ್ರಾಸೆಸ್ ತುಂಬ ಮತ್ತು ಟೈಮ್ ಟೇಕಿಂಗ್, ಲೇಬರ್ ತುಂಬ ಆಗಿರೋದ್ರಿಂದ ನಮಗೆ ಮೆಡಿಸಿನ್ ಕಾಸ್ಟ್ ಜಾಸ್ತಿ ಬರುತ್ತೆ. ಆ್ಯಂಡ್ ಈಕ್ವಲೆಂಟ್ ಟು ಪಂಚಕರ್ಮ ಅಲೋಪತಿ ಸಿಸ್ಟಮಲ್ಲಿ ಆ್ಯಸ್ ಫಾರ್ ಮೈ ನಾಲೆಜ್ ಇಸ್ ಕನ್ಸರ್ನ್ ನಥಿಂಗ್, ಯಾವುದೂ ಇಲ್ಲ. ಸೊ ಅವ್ರದ್ದೇ ಆದಂಥ ಓನ್ ಪ್ರಿನ್ಸಿಪಲ್ಸ್ ಓನ್ ಇದರಲ್ಲಾಗುತ್ತೆ. ಆಯುರ್ವೇದದಲ್ಲಿ ಪಂಚಕರ್ಮ, ರಸಾಯನ, ವಾಜೀಕರಣ ಇದೆಲ್ಲ ಅಡಿಷ್ನಲ್ ಸ್ಪೆಷಲೈಸೇಷನ್ಸ್. ಸೊ ಹೀಗೆ ಇದಾಗುತ್ತೆ. ಸೊ ಇಲ್ಲಿ ಚಿಕಿತ್ಸೆ ನಾ ಹೇಳಿದ್ನಲ್ಲ, ಮೆಡಿಸಿನ್ಸ್ ಅಂದ್ರೆ ಇನ್ ದ ಸೆನ್ಸ್ ಪಂಚಕರ್ಮ ಒಂದು, ನಾರ್ಮಲ್ ಮೆಡಿಸಿನ್ಸ್ ಒಂದು. ಮೆಡಿಸಿನ್ಸ್ ಅಲ್ಲಿ ಕ್ಯೂರ್ ಆಗೋದು ಆ ಥರ ಆಗಿದ್ರೆ ಕಷಾಯ, ಆಸವ, ಅರಿಷ್ಟ, ಸಿರಪ್, ಆಯಿಂಟ್ಮೆಂಟ್ ತುಂಬಾ ಫಾರ್ಮುಲೇಷನ್ಸ್ ಇದೆ. ಸೊ ಇವೆಲ್ಲದರಲ್ಲೂ ಕ್ಯೂರ್ ಮಾಡ್ಬೋದು. ಅದು ಬಿಟ್ರೆ ಪಂಚಕರ್ಮ ಯಾವಾಗ ಬೇಕು ಅಂದ್ರೆ ಮೆಡಿಸಿನ್ಸ್ ಅಲ್ಲೂ ಕೆಲವು ಸಲ ಕ್ಯೂರ್ ಮಾಡೋಕ್ಕಾಗಲ್ಲ, ಬಾಡಿಯಲ್ಲಿರೋ ಒಂದು ಟಾಕ್ಸಿನ್ಸ್ ನ ಹೊರಗಡೆನೆ ಹಾಕ್ಬೇಕಾಗತ್ತೆ. ಆ ಥರ ಕಂಡೀಷನ್ಸ್ ಅಲ್ಲಿ ನಮಗೆ ಪಂಚಕರ್ಮದಲ್ಲಿ ಡಿಟಾಕ್ಸ್ ಥೆರಪೀಸ್ ಅಂತ ಬರುತ್ತೆ, ಲೈಕ್ ವಮನ ಅಂಡ್ ವಿರೇಚನ. ಸೊ ಇಂಥ ಥೆರಪೀಸ್ಗೋಸ್ಕರ ನಾವು ಎಲ್ಲಾ ತರ ಕಾಯಿಲೆಗಳಿಗೂ ನೋಡ್ತೀವಿ. ಆದ್ರೆ ಎಲ್ಲಾನು ವಾಸಿ ಆಗುತ್ತೆ ಅನ್ನೋದಕ್ಕೆ ಮುಂಚೆ ಪೇಷಂಟ್ ಕಂಡೀಷನ್ ನೋಡ್ಬೇಕು, ಅದು ಯಾವ ಸ್ಟೇಜ್ ಅಲ್ಲಿ ಇದೆ ಪೇಷಂಟು, ಅಂದ್ರೆ ಲೈಕ್ ಚಿಕ್ಕ ಮಕ್ಕಳ, ಮಧ್ಯವಯಸ್ಕರ, ವೃದ್ಧರ, ಡಿಸೀಸ್ ಇನಿಷಿಯಲ್ ಫೇಸ್ ಅಲ್ಲಿ ಇದೆಯಾ ಅಥವಾ ಫೈನಲ್ ಸ್ಟೇಜ್ ಅಲ್ಲಿ ಇದೆಯಾ. ಸೊ ಎಲ್ಲ ನೋಡ್ಕೊಂಡು ಎಲ್ಲಾ ಡಿಸೀಸಸ್ಗೂ ಟ್ರೀಟ್ ಮಾಡ್ಬೋದಿಲ್ಲ ಅಂತಲ್ಲ, ಕೆಲವು ವಾಸಿ ಆಗುತ್ತೆ. ಈ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಅಂತ ಈ ಕೆಲವು ಕಂಡೀಷನ್ಸ್ ಮ್ಯಾನೇಜಬಲ್ ಇದೆ, ಕೆಲವು ಕ್ಲಿಯರ್ ಆಗಿದ್ದು ಇದೆ. ಸೊ ಡಿಪೆಂಡ್ಸ್ ಆನ್ ಅವ್ರ ದೇಹನು ಹೇಗೆ ರೆಸ್ಪಾಂಡ್ ಮಾಡುತ್ತೆ ಅನ್ನೋದ್ರ ಮೇಲೆ ನಮಗೆ. ಆಯುರ್ವೇದ ಹೆಲ್ತ್ ಕೇರ್ ಅನ್ನೋ ಒಂದು ಕ್ಲಿನಿಕ್ಕು ನಮ್ಮ ಡಾಕ್ಟರ್ ಸುಷ್ಮಾ ರೆಡ್ಡಿ ಅವರು ಇವತ್ತು ಉದ್ಘಾಟನೆ ಆಯಿತು. ಅವ್ರಿಗೆ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೀನಿ. ಆಯುರ್ವೇದ ಅನ್ನೋದು ನಮ್ಮ ಅನಾದಿ ಕಾಲದಿಂದ ಬಂದಂಥ ಒಂದು ಏನು ಸೈಡ್ ಎಫೆಕ್ಟ್ ಇಲ್ಲದೆ ಇರೋವಂಥ ಒಂದು ಪದ್ಧತಿ. ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ಮಕ್ಕಳಾದಾಗ ಮಕ್ಕಳಿಗೆ ನಾವು ಜಾಕಾಯಿ, ವಾಜಕಾಯಿ ಈ ಥರದ್ದೆಲ್ಲ ಆಯುರ್ವೇದ ಹರ್ಬ್ಸನ್ನೇ ನಾವು ಮಕ್ಕಳಿಗೆ ಹಾಕ್ತೀವಿ. ಅಲ್ಲಿಂದ ನಮ್ಮ DNA ಇದು ಆಯುರ್ವೇದ ಇದೆ. ಇದು ಎಲ್ಲ ಪ್ರಕೃತಿಯಲ್ಲಿ ಒಂದಾಗೋದು. ಆಯುರ್ವೇದ ಅಂದರೆ ಏನಂದರೆ ಪ್ರಕೃತಿ ಜೊತೆ ಇರೋದು ಅಂತ. ಅವ್ರು ಹೇಳ್ದಂಗೆ ಯಾವುದು ರಾಸಾಯನಿಕಗಳಿಲ್ಲದೆ ಬರೀ ಹರ್ಬ್ಸ್ನ ಯೂಸ್ ಮಾಡಿಕೊಂಡು ಪ್ರಕೃತಿಯಲ್ಲಿ ಸಿಗುವಂಥ ಗಿಡಮೂಲಿಕೆಗಳಲ್ಲಿ ಅದನ್ನು ಪ್ರೋಸೆಸ್ ಮಾಡಿ ಅದನ್ನು ನಮಗೆ ಕಾಯಿಲೆಗಳಿಗೆ ಒಳ್ಳೆಯದಾಗಂಗೆ ಮಾಡುವಂಥದ್ದು ಆಯುರ್ವೇದ ಸೈನ್ಸ್. ಇದು ಲೈಫ್ ಸೈನ್ಸ್. ಆಯುರ್ವೇದ ಅಂದರೆ ಲೈಫ್ ಸೈನ್ಸ್ ಅಂತ ಚರಕ, ಸುಶ್ರುತ ಇಂಥ ಋಷಿಗಳೆಲ್ಲ ಇದನ್ನು ಕಂಡಿಡಿದು ನಮಗೆ ಕೊಟ್ಟಿದ್ದಾರೆ. ಇದು ಇಡೀ ಪ್ರಪಂಚದಲ್ಲಿ ಇವತ್ತು
ಅಭಿವೃದ್ಧಿಪಡಿಸಿ ಇವತ್ತು ಇಡೀ ಪ್ರಪಂಚದಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಇವತ್ತು ಗೊತ್ತಾಗಿದೆ ಇವತ್ತೇನೆಂದರೆ ಈ ಆಯುರ್ವೇದ ಎಷ್ಟು ಒಳ್ಳೆಯದಾಗುತ್ತೆ ನಮಗೆ. ಇದು ಬರೀ ಕಾಯಿಲೆಗಳನ್ನ ಟ್ರೀಟ್ ಮಾಡಲ್ಲ ಆಯುರ್ವೇದ, ಅದರ ಮೂಲವನ್ನು ಟ್ರೀಟ್ ಮಾಡುತ್ತೆ. ಇವಾಗ ಒಂದು ಮಾತ್ರೆ ತೊಗೊತೀವಿ ನಾವು, ಇನ್ನೊಂದು ಮಾತ್ರೆ ತೊಗೊಳೋಗ್ತೀವಿ, ಬೇರೆ ಕೊಡ್ತಾರೆ. ಆದರೆ ಇದರಲ್ಲಿ ಏನು ಗೊತ್ತಾ, ಒಂದು ಮಾತ್ರೆ ತೊಗೊಂಡ್ರೆ ಅದು ಮೂಲದಲ್ಲಿ ಕಾಯಿಲೆಯನ್ನು ಟ್ರೀಟ್ ಮಾಡುವಂಥ ಒಂದು ಪದ್ಧತಿ ಇದು. ಆಮೇಲೆ ಇದು ಏನಂದ್ರೆ ನಾವು ಕಾಯಿಲೆ ಬಂದಾಗಲೇ ಬರಬೇಕು ಅಂತೇನಿಲ್ಲ, ಮುಂಚೆನೇ ಬಂದಬೇಕು. ನಾವೆಲ್ಲ ಏನು ಮಾಡ್ತೀವಿ ಅಂದರೆ 6 ತಿಂಗಳಿಗೆ ಒಂದು ಸರಿ ಆಯುರ್ವೇದ ಡಾಕ್ಟ್ರ್ ನೋಡ್ತೀವಿ. ಮುಂಚೆನೂ ಅಷ್ಟೇ, ಹಳ್ಳಿಗಳ ಕಡೆ ಎಲ್ಲ ಒಂದು 6 ತಿಂಗಳಿಗೆ ಹೋಗಿ ನೋಡಿಸ್ತಾ ಇದ್ರು ಆಯುರ್ವೇದ ಡಾಕ್ಟ್ರ್ ಹತ್ರ, ನೋಡಿಸ್ಕೊಂಬರೋರು. ಅದೇ ಥರ ನಾವು ಕಾಯಿಲೆ ಬಂದ ಮೇಲೆ ಬರ್ತೀವಿ ಅಂತ ಇಲ್ಲದೆ ಹೋದ್ರೂ ನಾವು ಪ್ರಿವೆಂಟಿವ್ ಮೆಜರ್ಸು, ಪ್ರಿಕಾಷನ್ ತಗೊಳ್ಳೋಕ್ಕೆ ನಾವು ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಮುಂಚೆನೇ ಬಂದು ನಾವು ಭೇಟಿ ಮಾಡಿ ಡಾಕ್ಟ್ರನ್ನ, ನಮಗೇನಾದರೂ ಮನಸ್ಸಲ್ಲಿ ಯಾವ್ದಾದ್ರು ಬೇರೆ ಬೇರೆ ಯೋಚನೆಗಳು ಬರೋದು, ಮತ್ತು ರೆಸ್ಟ್ಲೆಸ್ ಆಗೋದು, ಮತ್ತು ಆರೋಗ್ಯದಲ್ಲಿ ಏನೋ ಏರುಪೇರು ಆಗ್ತದೆ, ನಿದ್ದೆ ಬರ್ತಾ ಇಲ್ಲ, ಇಂಥವೆಲ್ಲ ನಾವು ಹೇಳಿದಾಗ ಅದು ಮುಂಚೆನೇ ನಮಗೆ ಕ್ಯೂರ್ ಆಗಿಬಿಡುತ್ತೆ, ಕಾಯಿಲೆ ಬರೋಕ್ಕೆ ಮುಂಚೆನೇ. ಇವತ್ತು ಎಲ್ಲ ಜನತೆಗೆ ನಾನು ಅಪೀಲ್ ಮಾಡೋದಿಷ್ಟೇ, ನಮ್ಮ ಭಾರತೀಯ ಪದ್ಧತಿ ಇದು ಇವತ್ತೆಲ್ಲ ಮುನ್ನೆಲೆಗೆ ಬರ್ತಾ ಇದೆ, ಇದು ಭಾಳ ಪ್ರಚಾರ ಆಗ್ತಾ ಇದೆ. ಮುಂದೆ ಇರೋದು ಇದು ಆಯುರ್ವೇದನೇ ಜಾಸ್ತಿ ಇರುತ್ತೆ ಮುಂದೆ. ಅದರಿಂದ ತಾವೆಲ್ಲರೂ ಈ ಏನೊಂದು ಡಾಕ್ಟರ್ ಸುಷ್ಮಾ ಕೆ.ರೆಡ್ಡಿ ಅವರ ಸಾರಥ್ಯದಲ್ಲಿ ಚಂದಾಪುರದಲ್ಲಿ ಇವತ್ತು ಆಯುರ್ವೇದ ಕ್ಲಿನಿಕ್ ಆಗಿದೆ. ಇದು ಜನತೆಗೆ ಬೇಕಾಗಿರೋವಂಥದ್ದು, ಇದು ಸೇವೆನೂ ಆಗುತ್ತೆ ಮತ್ತು ಇದರಲ್ಲಿ ಬೇರೆ ಜೀವನವೂ ನಡೆಯುತ್ತೆ, ಅವ್ರದ್ದು ಎಲ್ಲ ಆಗುತ್ತೆ. ಅದರಿಂದ ತಾವೆಲ್ಲರೂ ಜನತೆಗೆ, ಆನೇಕಲ್ ತಾಲೂಕು ಎಲ್ಲ ಬೇರೆ ಬೇರೆ ಜನತೆಗೆ ನಾನು ರಿಕ್ವೆಸ್ಟ್ ಮಾಡೋದೇನಪ್ಪ ಅಂದರೆ, ಎಲ್ಲ ಬನ್ನಿ ಆಯುರ್ವೇದವನ್ನು ಬಳಸಿ ಮತ್ತು ಸ್ವಸ್ಥವಾಗಿರಿ. ಸ್ವಾಸ್ಥ್ಯ ಅಂದ್ರೇ ಏನು ಗೊತ್ತಾ, ನಮ್ಮ ಸ್ವಸ್ಥಾನದಲ್ಲಿರೋದು ಅಂತ. ಸ್ವಾಸ್ಥ್ಯ ಅಂತೀವಿ ನಾವು. ಸ್ವಾಸ್ಥ್ಯ ಅಂದ್ರೇ ನಮ್ಮ ಸೆಲ್ಫಲ್ಲಿರೋದು ಅಂತ. ಈ ಆಯುರ್ವೇದ ಏನು ಮಾಡುತ್ತೆ, ಬಾಡಿ ಕ್ಯೂರ್ ಮಾಡಿ, ಮನಸ್ಸನ್ನು ಕೂಡ ನಮಗೆ ಶಾಂತಯುತ ಮಾಡಿ, ರೆಸ್ಟ್ಲೆಸ್ನ ಕಮ್ಮಿ ಮಾಡಿ, ನಮಗೆ ಸ್ವಸ್ಥಾನದಲ್ಲಿರೋಕ್ಕೆ, ನಮ್ಮ ಕಾನ್ಷಿಯಸ್ನೆಸ್ಸಲ್ಲಿ ನಾವು ಇರೋಕ್ಕೆ ಅನುಕೂಲ ಮಾಡುತ್ತೆ ಆಯುರ್ವೇದ. ನಾವೆಲ್ಲ 60 ವರ್ಷ ಆಗಿದೆ ನನಗಿವಾಗ, ನಾನು ಆಯುರ್ವೇದ ಮಾತ್ರ ತಗೋತೀನಿ, ಬೇರೆ ಯಾವುದು ತಗೊಳ್ಳೋದಿಲ್ಲ ನಾನು ಇದುವರೆಗೂ. ಅವ್ರು ಹೇಳ್ದಂಗೆ ಎಮರ್ಜೆನ್ಸಿಗೆ ಬೇಕೇ ಬೇಕು, ಬೇರೆ ಎಲ್ಲ ಬೇಕು, ಅದನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು, ಬೇರೆ ಎಮರ್ಜೆನ್ಸಿಗೆ ಬೇಕೇ ಬೇಕು. ಆದರೆ ನನಗೆ ಆ ಥರ ಯೋಚನೆನೇ ಬಂದಿಲ್ಲ. ನಮ್ಮ ಆಫೀಸಲ್ಲಿ ನಾನು ₹1 ಮೆಡಿಕಲ್ ಕ್ಲೈಮ್ ಮಾಡಿಲ್ಲ. ನಾನು ಗೌರ್ಮೆಂಟ್ ಇಂಜಿನಿಯರ್ ಆಗಿದೆ, ನಾನು ₹1 ಕೂಡ ನಾನು ಇದುವರೆಗೂ ನಾನು ಕ್ಲೈಮ್ ಮಾಡಿಲ್ಲ. ನಾನು ಆಯುರ್ವೇದದಿಂದ ನಾನು ಸ್ವಸ್ಥವಾಗಿದ್ದೀನಿ. ಇವತ್ತು ಶುಗರ್ ಇಲ್ಲ, BP ಇಲ್ಲ ನನಗೆ. ಆಯುರ್ವೇದ ಮೆಡಿಸಿನ್ ತಗೊಳ್ಳೋದ್ರಿಂದ ನನಗೆ ಆರೋಗ್ಯ ಚೆನ್ನಾಗಿದೆ, ಮನಸ್ಸು ಚೆನ್ನಾಗಿದೆ ಅಂತ ಹೇಳ್ತಾ ನಾನು ಸಂತೋಷವಾಗಿದ್ದೀನಿ ಅಂತ ಹೇಳ್ತಾ, ಈ ಹಿಂದೂ ಆಯುರ್ವೇದ ಹೆಲ್ತ್ ಕೇರ್ಗೆ ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಹೆಚ್ಚಿನ ಯಶಸ್ಸನ್ನು ಗಳಿಸಲಿ, ಇನ್ನೂ ದೊಡ್ಡದಾಗಲಿ ಇದು ಕ್ಲಿನಿಕ್ಕು, ಒಳ್ಳೆಯದಾಗಲಿ ಜನಕ್ಕೆಲ್ಲ ಅಂತ ನಾನು ಹಾರೈಸ್ತೀನಿ.